ಮೊದಲನೆಯ ಪ್ರಶ್ನೆ, ಯಾವ ವಸ್ತುವು ನೀರಿನಲ್ಲಿಯೂ ಸಹ ಉರಿಯುತ್ತದೆ? ಎ ಸೋಡಿಯಂ, ಬಿ ಕ್ಲೋರೋಫಾರ್ಮ್, ಸಿ ಬಂಗಾರ, ಡಿ ಬೆಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಮೊಸರು ಆಗುವುದಿಲ್ಲ? ಎ ಹುಲಿ, ಬಿ ಒಂಟೆ, ಸಿ ಕುರಿ, ಡಿ ಹಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಮೂರನೆಯ ಪ್ರಶ್ನೆ, ಮಾನವನ ಮೆದುಳಿನಲ್ಲಿ ಶೇಕಡ ಎಷ್ಟು ಭಾಗ ನೀರು ಇರುತ್ತದೆ? ಎ 45%, ಬಿ 65%, ಸಿ 67%, ಡಿ 75%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 75%. ನಾಲ್ಕನೆಯ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯಲ್ಲಿ ಜೈ ಪದವು ಎಷ್ಟು ಬಾರಿ ಕಂಡುಬರುತ್ತದೆ? ಎ 10 ಬಾರಿ, ಬಿ 15 ಬಾರಿ, ಸಿ 8 ಬಾರಿ, ಡಿ 12 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 10 ಬಾರಿ. ಐದನೆಯ ಪ್ರಶ್ನೆ, ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಎ ಅಮೇರಿಕಾ, ಬಿ ಇಂಡಿಯಾ, ಸಿ ಭೂತಾನ್, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಆರನೆಯ ಪ್ರಶ್ನೆ, ಕೊರೋನಾ ವೈರಸ್ ಮೊದಲು ಎಲ್ಲಿ ಕಂಡುಬಂದಿದ್ದು? ಎ ಅಮೇರಿಕಾದಲ್ಲಿ, ಬಿ ಇಂಡಿಯಾ, ಸಿ ಚೈನಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾದಲ್ಲಿ. ಏಳನೆಯ ಪ್ರಶ್ನೆ, ಯಾವುದರಿಂದ ಮಲೇರಿಯಾ ರೋಗ ಬರುತ್ತದೆ? ಎ ನೀರಿನಿಂದ, ಬಿ ಸೊಳ್ಳೆಗಳಿಂದ, ಸಿ ಹಂದಿಗಳಿಂದ, ಡಿ ನಾಯಿಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆಗಳಿಂದ. ಎಂಟನೆಯ ಪ್ರಶ್ನೆ, ಕೇಸರಿಯನ್ನ ಯಾವುದರಿಂದ ಮಾಡಲ್ಪಡುತ್ತದೆ? ಎ ಹೂವಿನಿಂದ, ಬಿ ಹಣ್ಣಿನಿಂದ, ಸಿ ಎಲೆಗಳಿಂದ, ಡಿ ಬೇರುಗಳಿಂದ. ಸರಿಯಾದ ಉತ್ತರ ಆಪ್ಷನ್ ಎ ಹೂವಿನಿಂದ. ಒಂಬತ್ತನೆಯ ಪ್ರಶ್ನೆ, ವಾತಾವರಣದಲ್ಲಿ ಅತ್ಯಧಿಕವಾಗಿ ದೊರೆಯುವಂತಹ ಅನಿಲ ಯಾವುದು? ಎ ಆಕ್ಸಿಜನ್, ಬಿ ನೈಟ್ರೋಜನ್, ಸಿ ನಿಯಾನ್, ಡಿ ಹೀಲಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರೋಜನ್. ಹತ್ತನೆಯ ಪ್ರಶ್ನೆ, ಅರ್ಜುನನ ನಿಜವಾದ ತಂದೆ ಯಾರು? ಎ ಪಾಂಡುರಾಜ, ಬಿ ಇಂದ್ರ, ಸಿ ವಾಯುದೇವ, ಡಿ ಯಮದೇವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದ್ರದೇವ. 11ನೆಯ ಪ್ರಶ್ನೆ, ಭೀಷ್ಮನ ತಂದೆ ಯಾರು? ಎ ಶಿವ, ಬಿ ನಾರದರು, ಸಿ ಶಾಂತನು, ಡಿ ವಿಷ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಶಾಂತನು. 12ನೆಯ ಪ್ರಶ್ನೆ, ನೀರಿನ ಶುದ್ಧವಾದ ರೂಪ ಯಾವುದು? ಎ ಮಳೆಯ ನೀರು, ಬಿ ಕೆರೆಯ ನೀರು, ಸಿ ಕೊಳವೆ ನೀರು, ಡಿ ಬಾವಿಯ ನೀರು. ಸರಿಯಾದ ಉತ್ತರ
ಆಪ್ಷನ್ ಎ ಮಳೆಯ ನೀರು. 13ನೆಯ ಪ್ರಶ್ನೆ, ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಹೃದಯದ ಸಮಸ್ಯೆ, ಬಿ ಬೆನ್ನು ನೋವು, ಸಿ ಕ್ಯಾನ್ಸರ್, ಡಿ ಪೈಲ್ಸ್ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. 14ನೆಯ ಪ್ರಶ್ನೆ, ಕೋಸುಗಡ್ಡೆ ತಿನ್ನುವುದರಿಂದ ಏನು ಪ್ರಯೋಜನ? ಎ ದೇಹಕ್ಕೆ ಒಳ್ಳೆಯದ್ದು, ಬಿ ಅಧಿಕ ಪ್ರೋಟೀನ್ಸ್, ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಡಿ ಬಿಪಿ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. 15ನೆಯ ಪ್ರಶ್ನೆ, ದೇಹದ ಯಾವ ಭಾಗಕ್ಕೆ ಒಂದು ಬಾರಿಯೂ ಬೆವರು ಬರುವುದಿಲ್ಲ? ಎ ನಾಲಿಗೆ, ಬಿ ಮೂಗು, ಸಿ ಕಣ್ಣುರೆಪ್ಪೆ, ಡಿ ಕಿವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಲಿಗೆ. 16ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಸೇಬನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ ಮಲಬದ್ಧತೆ ನಿವಾರಣೆ, ಬಿ ಅಸಿಡಿಟಿ, ಸಿ ಬಿಪಿ, ಡಿ ಶುಗರ್ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.